ಮದುವೆ ಆದ್ಮೇಲೆ ಏನ್ ತಪ್ಪು ಮಾಡಬಾರ್ದು ಅಂತ ರಾಧಿಕಾ ಹತ್ರ ಕೇಳು. ಚಿಕ್ಕಣ್ಣಗೆ ಯಶ್ ಮ್ಯಾರೇಜ್ ಟಿಪ್ಸ್. ಹಾಸ್ಯ ನಟ ಚಿಕ್ಕಣ್ಣ ಶೀಘ್ರದಲ್ಲೇ ವೈವಾಹಿಕ ಜೀವನಕ್ಕೆ ಕಾಲಿಡ್ತಾ ಇದ್ದು, ಸ್ಯಾಂಡಲ್ವುಡ್ನ ಪ್ರಮುಖ ಗಣ್ಯರಿಗೆ ಖುದ್ದಾಗಿ ತೆರಳಿ ಮದುವೆ ಆಹ್ವಾನ ಪತ್ರಿಕೆಯನ್ನು ನೀಡಿದ್ದಾರೆ. ಈ ಪಟ್ಟಿಯಲ್ಲಿ ಸ್ಯಾಂಡಲ್ವುಡ್ನ ಸ್ಟಾರ್ ಕಪಲ್ ರಾಕಿಂಗ್ ಸ್ಟಾರ್ ಯಶ್ ಹಾಗೂ ರಾಧಿಕಾ ಪಂಡಿತ್ ಅವರಿಗೆ ಆಹ್ವಾನ ನೀಡಿದ್ದು ವಿಶೇಷ ಗಮನ ಸೆಳೆದಿದೆ. ಇದೀಗ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಚಿಕ್ಕಣ್ಣ ಅವರು ಯಶ್ ದಂಪತಿಯನ್ನ ಭೇಟಿಯಾದ ಕ್ಷಣ ಹಾಗೂ ಮದುವೆಯ ಕುರಿತು ಹಲವು ಕುತೂಹಲಕಾರಿ ವಿಷಯಗಳನ್ನು ಹಂಚಿಕೊಳ್ಳಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾಧ್ಯಮದವರು ಯಶ್ ರಾಧಿಕಾ ಮದುವೆ ಜೀವನದ ಬಗ್ಗೆ ನಿಮಗೇನಾದರೂ ಟಿಪ್ಸ್ ಕೊಟ್ರಾ ಅಂತ ಕೇಳಿದಾಗ ಚಿಕ್ಕಣ್ಣ ನಗ್ತಲೆ ಆ ಕ್ಷಣವನ್ನ ನೆನಪಿಸಿಕೊಂಡಿದ್ದಾರೆ. ಹೇಳಿದ್ರು, ಗಂಡ ಅಂದ್ರೆ ಹಿಂಗೆ ಇರಬೇಕು ಅಂತ, ಏನೇನ್ ತಪ್ಪು ಮಾಡಬಾರ್ದು ಅದನ್ನ ರಾಧಿಕಾ ಹತ್ರ ಕೇಳ್ಕೊಂಡು ಬಿಡಪ್ಪ ಅಂದ್ರು ಯಶ್ ಹೇಳಿದ್ದಾರೆ ಅಂತ ಹೇಳಿದ್ದಾರೆ. ಯಶ್ ಮತ್ತು ರಾಧಿಕಾ ಅವರು ಮದುವೆಗೆ ಬರ್ತಾರಾ ಎಂಬ ಪ್ರಶ್ನೆಗೆ ಉತ್ತರಿಸಿದ ಚಿಕ್ಕಣ್ಣ, ಎಲ್ರಿಗೂ ಇನ್ವಿಟೇಷನ್ ಕೊಟ್ಟಿದ್ದೇನೆ. ಫ್ರೀ ಇದ್ದವರು, ನನ್ನ ಮೇಲೆ ಪ್ರೀತಿ ಪ್ರೋತ್ಸಾಹ ಇದ್ದವರು ಬರ್ತಾರೆ. ಎಲ್ಲರೂ ತಮ್ಮದೇ ಕೆಲಸಗಳಲ್ಲಿ ಬ್ಯುಸಿ ಇರ್ತಾರಲ್ವಾ ಅಂತ ಚಿಕ್ಕಣ್ಣ ಹೇಳಿದ್ದಾರೆ. ಮದುವೆಗೆ ಮುಂಚೆ ಮತ್ತು ಮದುವೆಯ ನಂತರ ಸಿನಿಮಾ ನೋಡುವ ಪ್ಲಾನ್ ಬಗ್ಗೆ ಚಿಕ್ಕಣ್ಣ ಮಾತನಾಡಿ, ಮದುವೆಗೆ ಮುಂಚೆ ಡೆವಿಲ್ ಸಿನಿಮಾ ನೋಡಿದ್ವಿ, ಮದುವೆ ಆದ್ಮೇಲೆ ಖಂಡಿತವಾಗಿಯೂ ಟಾಕ್ಸಿಕ್ ನೋಡ್ತೇವೆ ಅಂತ ಹೇಳಿದ್ದಾರೆ. ಇನ್ನು ರಾಕಿಂಗ್ ಸ್ಟಾರ್ ಯಶ್ ಅವರ ಬಗ್ಗೆ ಮಾತನಾಡಿ, ಖುಷಿಯಾಗತ್ತೆ. ಟಾಕ್ಸಿಕ್ ಮೂವಿ ನನಗೆ ಪರ್ಸನಲಿ ಹೆಮ್ಮೆ. ಒಂದು ಕನ್ನಡದ ಸಿನಿಮಾ, ಒಬ್ಬ ಕನ್ನಡದ ನಟ ಪ್ರಪಂಚದಾದ್ಯಂತ ಒಂದು ದೊಡ್ಡ ಮಟ್ಟಕ್ಕೆ ಹೆಸರು ಮಾಡಿದ್ದಾರೆ. ಟಾಕ್ಸಿಕ್ ರಿಲೀಸ್ ಆಗ್ತಿದೆ. ಮದುವೆ ಆದ್ಮೇಲೆ ನಮ್ಮ ಮೊದಲನೇ ಸಿನಿಮಾ ಟಾಕ್ಸಿಕ್ ನೋಡ್ತೇವೆ. ಟ್ರೇಲರ್, ಟೀಸರ್ ಬಿಟ್ಟು ಫ್ಯಾಮಿಲಿ ಸೆಂಟಿಮೆಂಟ್, ಎಮೋಷನಲ್ ತುಂಬಾ ಚೆನ್ನಾಗಿದೆ ಎಂದಿದ್ದಾರೆ ಚಿಕ್ಕಣ್ಣ. ಒಟ್ಟಾರೆ ಚಿಕ್ಕಣ್ಣ ಶೀಘ್ರದಲ್ಲೇ ವೈವಾಹಿಕ ಜೀವನಕ್ಕೆ ಕಾಲಿಡ್ತಾ ಇದ್ದು, ಸ್ಯಾಂಡಲ್ವುಡ್ ಮಂದಿಗೆ ಮದುವೆ ಆಹ್ವಾನ ಪತ್ರಿಕೆ ನೀಡುವ ಕಾರ್ಯದಲ್ಲಿ ಬ್ಯುಸಿಯಾಗಿದ್ದಾರೆ. ಇತ್ತೀಚೆಗೆ ನಟ ಯಶ್ ಹಾಗೂ ರಾಧಿಕಾ ಪಂಡಿತ್ ದಂಪತಿಯನ್ನ ಭೇಟಿಯಾಗಿ ಇನ್ವಿಟೇಷನ್ ನೀಡಿದ್ದ ಚಿಕ್ಕಣ್ಣ ಪ್ರೆಸ್ ಮೀಟ್ನಲ್ಲಿ ಯಶ್ ತಮಗೆ ನೀಡಿದ ತಮಾಷೆಯ ಮ್ಯಾರೇಜ್ ಟಿಪ್ಸ್ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಮದುವೆಗೆ ಮುಂಚೆ ಮತ್ತು ಮದುವೆಯ ನಂತರ ಸಿನಿಮಾ ನೋಡುವ ಪ್ಲಾನ್ ಬಗ್ಗೆ ಚಿಕ್ಕಣ್ಣ ಮಾತನಾಡಿ, ಮದುವೆಗೆ ಮುಂಚೆ ಡೆವಿಲ್ ಸಿನಿಮಾ ನೋಡಿದ್ವಿ, ಮದುವೆ ಆದ್ಮೇಲೆ ಖಂಡಿತವಾಗಿಯೂ ಟಾಕ್ಸಿಕ್ ನೋಡ್ತೇವೆ ಅಂತ ಹೇಳಿದ್ದಾರೆ. ಇನ್ನು ರಾಕಿಂಗ್ ಸ್ಟಾರ್ ಯಶ್ ಅವರ ಬಗ್ಗೆ ಮಾತನಾಡಿ, ಖುಷಿಯಾಗತ್ತೆ. ಟಾಕ್ಸಿಕ್ ಮೂವಿ ನನಗೆ ಪರ್ಸನಲಿ ಹೆಮ್ಮೆ. ಒಂದು ಕನ್ನಡದ ಸಿನಿಮಾ, ಒಬ್ಬ ಕನ್ನಡದ ನಟ ಪ್ರಪಂಚದಾದ್ಯಂತ ಒಂದು ದೊಡ್ಡ ಮಟ್ಟಕ್ಕೆ ಹೆಸರು ಮಾಡಿದ್ದಾರೆ. ಟಾಕ್ಸಿಕ್ ರಿಲೀಸ್ ಆಗ್ತಿದೆ. ಮದುವೆ ಆದ್ಮೇಲೆ ನಮ್ಮ ಮೊದಲನೇ ಸಿನಿಮಾ ಟಾಕ್ಸಿಕ್ ನೋಡ್ತೇವೆ. ಟ್ರೇಲರ್, ಟೀಸರ್ ಬಿಟ್ಟು ಫ್ಯಾಮಿಲಿ ಸೆಂಟಿಮೆಂಟ್, ಎಮೋಷನಲ್ ತುಂಬಾ ಚೆನ್ನಾಗಿದೆ ಎಂದಿದ್ದಾರೆ ಚಿಕ್ಕಣ್ಣ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ MCIB ಚಾನಲ್ ಅನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ನಮಸ್ಕಾರ.